ಕಿಚನಲ್ಲಿ ಬಳಸುವಂತಹ ಮೂರೇ ಮೂರು ಪದಾರ್ಥನ ಬಳಸಿ ನಾವು ಯಾವ ಥರ ಹೇರ್ ಕಲರ್ ಇನ್ಸ್ಟೆಂಟ್ ಹೇರ್ ಕಲರ್ ಮಾಡೋದು ಅಂತ ನೋಡೋಣ. ನಿಮಗೆ ನೀರು ಹಾಕಿ ತೊಳೆದ್ರೂ ಕೂಡ ಹೋಗಲ್ಲ. ಇವಾಗ ಎಲ್ಲರೂ ಸಡನ್ನಾಗಿ ಹೋಗಬೇಕು ಅಂದಾಗ ಇನ್ಸ್ಟೆಂಟ್ ಹೇರ್ ಕಲರ್ ನಾವು ಮನೆಯಲ್ಲೇ ಯಾವ ಥರ ರೆಡಿ ಮಾಡ್ಕೋಬೋದು ಅಂತ ನೋಡೋಣ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ನಿಮಗೆ ನೋಡಿ ನಾನು ತೊಳೆದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ತೊಳೆದ್ರೂ ಕೂಡ ಹೋಗಲ್ಲ, ಅಷ್ಟು ಚೆನ್ನಾಗಿ ಕಲರ್ ಆಗುತ್ತೆ. ಮೊದಲಿಗೆ ನಾನು ಸೋಂಪು ತೊಗೊಂಡಿದ್ದೀನಿ. ಕಿಚನಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸೋಂಪು ಕಾಳು ಇದ್ದೇ ಇರುತ್ತೆ. ಇದನ್ನು ನಾವು ಅಡಿಗೆಗೆ ಬಳಸ್ತೀವಿ. ಮತ್ತು ಗ್ಯಾಸ್ಟ್ರಿಕ್ ಇರುವ ಸಮಸ್ಯೆ ಕೂಡ ತುಂಬ ಒಳ್ಳೆಯದು ಸೋಂಪನ್ನ ನಾವು ಬಳಸೋದ್ರಿಂದ. ಹಾಗೆಯೇ ತಲೆ ಕೂದಲು ಕೂಡ ತುಂಬ ಒಳ್ಳೆಯದು. ಸೋಂಪನ್ನ ಬಳಸೋದ್ರಿಂದ ತಲೆ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಹಾಗೆ ತಲೆ ಕೂದಲನ್ನು ಕೂಡ ಕಪ್ಪು ಮಾಡ್ಕೋಬಹುದು. ಅದ್ರ ಜೊತೆಗೆ ನಾನು ಲವಂಗ ಕೂಡ ತೊಗೊಂಡಿದ್ದೀನಿ. ಲವಂಗನೂ ಅಷ್ಟೇ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಉದ್ದವಾಗಿ ದಪ್ಪವಾಗಿ ಬೆಳೆಯಲು ಕೂಡ ಸಹಾಯ ಮಾಡುತ್ತೆ. ಕೂದಲು ಉದುರುತ್ತಾ ಇದ್ದರೂ ಕೂಡ ಉದುರೋ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡ್ಕೋಬೋದು ಲವಂಗನ ಬಳಸೋದ್ರಿಂದ. ಲವಂಗನೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಹಾಗೆ ಇದನ್ನು ಕೂಡ ನಾವು ಅಡಿಗೆಗೆ ಬಳಸ್ತೀವಿ. ಕಾಫು ಇರುವ ಸಮಸ್ಯೆ ಕೂಡ ಬಳಸ್ತೀವಿ. ಹಾಗೆ ತಲೆ ಕೂದಲಿನ ಸಮಸ್ಯೆ ಕೂಡ ತುಂಬ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು ಲವಂಗ ಬಳಸೋದ್ರಿಂದ. ಇದು ಕಲೋಂಜಿ ಸೀಡು. ಕಲೋಂಜಿ ಸೀಡು ಅಂದರೆ ಆನಿಯನ್ ಸೀಡು, ಈರುಳ್ಳಿ ಬೀಜ ಅಂತ ಕರಿತೀವಿ. ಇದು ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಮತ್ತು ಆನ್ಲೈನಲ್ಲಿ ಕೂಡ ಕಲೋಂಜಿ ಸೀಡು ಸಿಗುತ್ತೆ. ಕಲೋಂಜಿ ಸೀಡನ್ನು ಬಳಸೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಇದು ದೊಡ್ಡವರಿಂದ ಚಿಕ್ಕವರು ಕೂಡ ಬಳಸ್ಬೋದು. ಇದು ಇನ್ಸ್ಟೆಂಟ್ ಹೇರ್ ಕಲರು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಕಬ್ಬಿಣದ ಬಾಣಲಿ ಇದ್ದರೆ ಕಬ್ಬಿಣ ಬಾಣಲಿಯಲ್ಲಿ ಹುರ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಪಾತ್ರೆಯಲ್ಲಿ ಕೂಡ ನೀವು ಹುರ್ಕೋಬೋದು. ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು. ನಿಧಾನಕ್ಕೆ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕು. ನಿಧಾನಕ್ಕೆ ಕಪ್ಪಾಗಬೇಕು. ಆವಾಗಲೇ ನಿಮಗೆ ಒಳ್ಳೆಯ ಒಂದು ಕಲರ್ ಬರೋದು. ತುಂಬ ಚೆನ್ನಾಗಿ ಕಲರು ವರ್ಕ್ ಆಗುತ್ತೆ. ತುಂಬ ಬಿಳಿ ಕೂದಲಿದ್ರೂ ಕೂಡ ನಿಮಗೆ ಕಪ್ಪಾಗುತ್ತೆ. ನಾವು ಸಡನ್ನಾಗಿ ಎಲ್ಲರೂ ಹೋಗಬೇಕು ಅಂದಾಗ, ತಲೆಗೆ ಹೇರ್ ಕಲರ್ ಮಾಡಿಲ್ಲ ಅಂದಾಗ ಈ ಒಂದು ಪುಡಿನ ರೆಡಿ ಮಾಡಿಬಿಟ್ಟು ನಾವು ತಕ್ಷಣ ಇನ್ಸ್ಟೆಂಟ್ ಹೇರ್ ಕಲರ್ ಆಗಿ ಬಳಸ್ಕೋಬೋದು. ಇದರಲ್ಲಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದನ್ನು ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡಿಕೊಂಡು ಬಳಸೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ನಾವು ಕಲೋಂಜಿ ಸೀಡು ಮತ್ತು ಲವಂಗ, ಸೋಂಪನ್ನ ಬಳಸಿರೋದ್ರಿಂದ ಒಳ್ಳೆಯ ಒಂದು ಕಲರ್ ಕೊಡುತ್ತೆ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ನಾವು ತಕ್ಷಣ ಹೇರ್ ಕಲರ್ ಮಾಡಬೇಕು ಅಂದಾಗ ಈ ಥರ ಪುಡಿನ ರೆಡಿ ಮಾಡ್ಕೊಳ್ಳಿ. ಪುಡಿನ ರೆಡಿ ಮಾಡಿ ಇಟ್ಕೊಂಡು ನಿಮಗೆ ಸಡನ್ನಾಗಿ ಎಲ್ಲರೂ ಹೋಗಬೇಕು ಅಂದಾಗ ಈ ಪುಡಿನ ಅಪ್ಲೈ ಮಾಡ್ಕೋಬೋದು. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ, ಕಪ್ಪಾಗಬೇಕು. ಇದು ಇವಾಗ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಈ ಟೈಮಲ್ಲಿ ಸ್ವಲ್ಪ ಹೀಟನ್ನು ಇನ್ನೂ ಕಡಿಮೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸಡನ್ನಾಗಿ ಸೀದೋಗೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಹುರ್ಕೊಂಡು ಈ ಪುಡಿನ ರೆಡಿ ಮಾಡಿಕೊಂಡ್ರೆ ನಿಮ್ಮ ಬಿಳಿ ಕೂದಲಿನ ಸಮಸ್ಯೆನ ಕಡಿಮೆ ಮಾಡ್ಕೋಬೋದು. ಇವಾಗ ನೋಡಿ, ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ಲವಂಗದ ಕಲರ್ ಕೂಡ ಚೇಂಜ್ ಆಗಿದೆ. ಸೋಂಪುದು ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ. ಇವು ಚೆನ್ನಾಗಿ ಬೇಯಿಸ್ಕೊಂಡಾಗಿದೆ. ಕಪ್ಪಾದಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾದಮೇಲೆ ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದಾಗ ಅದು ಚೆನ್ನಾಗಿ ಪುಡಿ ಆಗಬೇಕು. ಆ ಪುಡಿ ಆದಾಗ ನಾವು ಹಾಗೇ ಪುಡಿನೂ ಕೂಡ ನಾವು ತಲೆಗೆ ಅಪ್ಲೈ ಮಾಡ್ಕೋಬೋದು. ನೈಸಾಗಿರಬೇಕು ಪುಡಿ, ದಪ್ಪ ಆಗಿರಬಾರ್ದು. ಎಷ್ಟು ಸಾಧ್ಯವೋ ಅಷ್ಟು ನೈಸಾಗಿ ಪುಡಿ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇವಾಗ ನೀವು ಮಿಕ್ಸಿ ಜಾರಲ್ಲಾದರೂ ಕೂಡ ಪುಡಿ ಮಾಡ್ಕೋಬೋದು, ಇಲ್ಲ ಒಂದು ಕುಟಾಣಿಯಲ್ಲಾದರೂ ಕೂಡ ನೈಸಾಗಿ ಕುಟ್ಟಿ ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಯಾವ ಬೇಕು ಆವಾಗ ಬಳಸ್ಕೋಬೋದು. ಈ ಹೇರ್ ಕಲರ್ನ, ಇನ್ಸ್ಟೆಂಟ್ ಹೇರ್ ಕಲರ್ನ ನೈಸಾಗಿ ಪುಡಿ ಮಾಡ್ಕೋಬೇಕು. ಚೆನ್ನಾಗಿ ಕುಟ್ಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದ್ರೂ ಕೂಡ ಪುಡಿ ಮಾಡ್ಕೋಬೋದು. ಫುಲ್ಲು ನೈಸಾಗಿ ಮಾಡ್ಕೋಬೇಕು. ದಪ್ಪವಾಗಿರಬಾರ್ದು. ದಪ್ಪ ಆಗಿದ್ದರೆ ಪುಡಿ ತಲೆಗೆ ಅಪ್ಲೈ ಮಾಡೋದು ಕೂಡ ಕಷ್ಟ ಆಗುತ್ತೆ, ಇಲ್ಲ ಕೂದಲೆಲ್ಲ ಸಿಗಾಕೊಳ್ಳುತ್ತೆ. ನೈಸಾಗಿದ್ದರೆ ಕ್ಲೀನಾಗಿ ಬಿಳಿ ಕೂದಲೆಲ್ಲ ಕವರ್ ಆಗುತ್ತೆ. ಆದ್ದರಿಂದ ನೈಸಾಗಿ ಪುಡಿ ಮಾಡ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಕೈಯಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಾವು ಪುಡಿನ ತೆಗೆದು ಈ ಪುಡಿನ ತೆಗೆದು ಹಾಗೇ ನೀವು ನೀರಲ್ಲಿ ತೊಳೆದಾಗ ಕಲರು ಹೋಗಲ್ಲ. ನಾನು ತೊಳೆದುಬಿಟ್ಟು ಕೂಡ ತೋರಿಸ್ತೀನಿ ಕಲರ್ ಯಾವ ಥರ ಇರುತ್ತೆ ಅಂತ. ಚೆನ್ನಾಗಿ ಒಳ್ಳೆ ಒಂದು ಕಲರ್ ಕೊಡುತ್ತೆ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ.
ನೋಡಿ ನಾನು ಯಾವುದೇ ಎಣ್ಣೆ ಆಗಲಿ ಏನೂ ಬಳಸಿಲ್ಲ, ಫಸ್ಟೇ ತೋರಿಸ್ತಾ ಇದ್ದೀನಿ. ಈ ಪುಡಿನ ಕೂಡ ನೀವು ಡೈರೆಕ್ಟಾಗಿ ಕೂದಲಿಗೆ ಸುಮ್ಮನೆ ಕೈಗೆ ಇದು ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು, ಎಲ್ಲರೂ ಹೋಗಬೇಕು ಅಂದರೆ. ಇವಾಗ ಯಾವ ಥರ ಬಳಸೋದು ಅಂತ ನೋಡೋಣ. ನಾನು 1 ಟೇಬಲ್ ಸ್ಪೂನಷ್ಟು ಈ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಪುಡಿನ ತೊಗೊಳ್ಳಿ. ಜಾಸ್ತಿ ಬಿಳಿ ಕೂದಲು ಸಮಸ್ಯೆ ಮುಂದೆ ಕಾಣಿಸ್ಕೊಳ್ಳುತ್ತೆ, ಎಲ್ಲ ಸಡನ್ನಾಗಿ ಹೋಗಬೇಕು ಅಂದಾಗ ಈ ಥರ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಕೊಬ್ಬರಿ ಎಣ್ಣೆನೋ ಅಥವಾ ಆಲ್ಮಂಡ್ ಆಯಿಲ್, ಯಾವ ಆಯಿಲ್ ಬಳಸ್ತೀರೋ ಆಯಿಲ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ. ಜಾಸ್ತಿಯಾಗಿ ಬಿಳಿ ಕೂದಲು ಫ್ರಂಟಲ್ಲೇ ಕಾಣಿಸ್ಕೊಳ್ಳುತ್ತೆ. ಆ ಫ್ರಂಟ್ ಸೈಡಲ್ಲೆಲ್ಲ ನೀವು ಸ್ವಲ್ಪ ಹಂಗೆ ಟಚ್ ಮಾಡಿಕೊಂಡ್ರೆ ಬಿಳಿ ಕೂದಲು ಕಾಣೋದೇ ಇಲ್ಲ. ಇದು ನೀವು ಹಾಗೆ ತೊಳೆದ್ರೆ ಹೋಗಲ್ಲ, ಬರೀ ನೀರಲ್ಲಿ ತೊಳೆದ್ರೆ ಹೋಗಲ್ಲ, ಶಾಂಪು ಹಾಕಿ ತೊಳಿಬೇಕು. ಶಾಂಪು ಹಾಕಿ ತೊಳೆದ್ರೆ ಮಾತ್ರ ಫುಲ್ಲು ಹೊರಟೋಗುತ್ತೆ. ನೋಡಿ, ಇವಾಗ ಕೈಯಲ್ಲಿ ತೆಗೆದು ತೋರಿಸ್ತೀನಿ ಅಪ್ಲೈ ಮಾಡಿಬಿಟ್ಟು ಯಾವ ಥರ ಕಲರ್ ಬರುತ್ತೆ ಅಂತ. ಇದೇ ಥರನೇ ನಿಮಗೆ ತಲೆ ಕೂದಲು ಕೂಡ ಕಪ್ಪಾಗುತ್ತೆ, ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಇದನ್ನು ನಾನು ಕೈಯಲ್ಲಿ ಹಾಕ್ಕೊಂಡು ಕೂಡ ಬರೀ ನೀರಲ್ಲಿ ತೊಳೆದುಬಿಟ್ಟು ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಲರ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಬರೀ ನೀರಲ್ಲಿ ತೊಳೆದ್ರೆ ನಿಮಗೆ ಕಲರ್ ಹೋಗೋದೇ ಇಲ್ಲ. ಶಾಂಪು ಹಾಕಿ ತೊಳೆದ್ರೆ ಮಾತ್ರ ನಿಮಗೆ ಈ ಕಲರ್ ಹೋಗೋದು. ಇವಾಗ ಕೈನ ತೊಳೆದುಬಿಟ್ಟು ತೋರಿಸ್ತೀನಿ, ಕಲರು ಹೋಗೋದೇ ಇಲ್ಲ. ಬರೀ ನೀರಲ್ಲಿ ತೊಳೆದ್ರೆ ಮಾತ್ರ ಒಂದು ಚೂರು ಕೂಡ ಹೋಗಲ್ಲ. ಶಾಂಪು ಅಪ್ಲೈ ಮಾಡಿದ್ರೆ ಮಾತ್ರ ಹೇರಲ್ಲಿ ಹೊರಟೋಗುತ್ತೆ ಈ ಕಲರು. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ, ಆದರೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಾವು ಸಡನ್ ಎಲ್ಲರೂ ಹೋಗಬೇಕು ಅಂದಾಗ ಇನ್ಸ್ಟೆಂಟ್ ಹೇರ್ ಕಲ್ಲನ್ನು ರೆಡಿ ಮಾಡಿ ನಾವು ಹಾಕೋಬೋದು. ನೋಡಿ, ಇವಾಗ ಎಷ್ಟು ನೀರು ಹಾಕಿ ತೊಳೆದ್ರೂ ಕೂಡ ಈ ಕಲರ್ ಹೋಗೋದಿಲ್ಲ. ಈ ಪುಡಿನ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು.